ಹಾಯ್ ಎಲ್ರಿಗೂ. ಈಗಾಗಲೇ ನಾವು ಎಲ್ಲಿ ಬಂದಿದ್ದೀವಿ, ಏನು ವಿಡಿಯೋ ಅಂತ ಗೊತ್ತಾಗಿದೆ. ನಾವು ದುಬಾರಿ ಎಲಿಫೆಂಟ್ ಕ್ಯಾಂಪ್ಗೆ ಹೋಗಿದ್ವಿ. ಅದ್ರ ಬಗ್ಗೆ ಡೀಟೇಲ್ ವಿಡಿಯೋನ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಒಂದ್ಸರಿ ಹೋಗಿ ಚೆಕ್ಔಟ್ ಮಾಡಿ, ನಿಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಅದಾದಮೇಲೆ ನಾವು ಎಲ್ಲ ಎಲಿಫೆಂಟ್ ಎಲ್ಲ ನೋಡಿಕೊಂಡು ನದಿ ದಾಟ್ಕೊಂಡು ರಿಟರ್ನ್ ಬಂದಾದಮೇಲೆ ಒಂದಷ್ಟು ಸ್ನ್ಯಾಕ್ಸ್ ಅಂಗಡಿಗಳಿತ್ತು. ಅದನ್ನು ನೋಡ್ತಿದ್ದಂಗೆ ಹೊಟ್ಟೆ ಹಸಿವು ನಮಗೂ ಶುರು ಆಯಿತು. ಸೊ ಅಲ್ಲೂ ಹೋಗಿ ನಾವು ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ತಿಂದ್ವಿ. ನೀರು ಇಳಿದ್ರೆ ಹಾಗೆ ಅಲ್ವಾ, ಚಳಿಗೆ ಒಂಥರ ಬಿಸಿ ಬಿಸಿ ಏನಾದ್ರು ತಿನ್ನಬೇಕು ಅಂತ ಅನಿಸುತ್ತೆ. ನಮಗೂ ಹಾಗೆ ಫೀಲ್ ಆಯಿತು. ಬಟ್ ಹಾಗೆ ಎಲಿಫೆಂಟ್ ಕ್ಯಾಂಪ್ ಅಲ್ಲಿ ಸುಮಾರು ಒಂದು ವ್ಯವಸ್ಥೆಗಳನ್ನು ಚೆನ್ನಾಗಿ ಮಾಡಿದ್ದಾರೆ. ಡ್ರೆಸ್ ಚೇಂಜಿಂಗ್ ರೂಮ್ ಆಗ್ಬೋದು, ವಾಶ್ರೂಮ್ ಫೆಸಿಲಿಟಿ, ಒಂದಷ್ಟು ಸ್ನ್ಯಾಕ್ಸ್, ಟೀ, ಕಾಫಿ ಎಲ್ಲ ಅಂಗಡಿ ತುಂಬ ಚೆನ್ನಾಗಿದೆ. ಆನ್ ದ ವೇ ಬರ್ತಾ ನಾವು ನೆಕ್ಸ್ಟ್ ಲೊಕೇಶನ್ಗೆ ರೀಚ್ ಆಗಬೇಕಾದಾಗ ಈ ರೀತಿ ತುಂಬ ಕೋತಿಗಳು, ಮಂಕಿಗಳು ನಮಗೆ ಆನ್ ದ ವೇ ರೋಡಲ್ಲಿ ತುಂಬ ಸಿಗ್ತಾ ಇದ್ವು. ಅವು ನೋಡಿದ್ರೆ ತುಂಬ ಸಖತ್ ಪಾಪ ಅನಿಸ್ತಾ ಇತ್ತು. ನಾವು ಮನೆಯಿಂದ ನಮ್ಮ ಮಕ್ಳುಗಳಿದ್ದಿದ್ದರಿಂದ ಅವ್ರಿಗೆ ಹೆಲ್ಪ್ ಆಗಲಿ, ನಮಗೂ ಹೆಲ್ಪ್ ಆಗಲಿ, ಲೈಕ್ ಬಾಳೆಹಣ್ಣಿದ್ರೆ ಒಳ್ಳೆಯದು ಅಂತ ತೊಗೊಂಡೋಗಿದ್ವಿ. ಅದನ್ನೆಲ್ಲ ನಾವು ಈ ಮಂಕಿಗಳಿಗೆ ಹಾಕಿದ್ವಿ. ಪಾಪ ಅಂತೂ ಖುಷಿ ಪಟ್ಟು ತಿಂದ್ವು. ಅದಾದಮೇಲೆ ನೆಕ್ಸ್ಟ್ ಲೊಕೇಶನ್ಗೆ ನಾವು ಈವ್ನಿಂಗ್ ಅಷ್ಟರಲ್ಲಿ ರೀಚ್ ಆದ್ವಿ. ಈ ಒಂದು ಲೊಕೇಶನ್ ಇದು ಯಾವುದು ಪ್ಲೇಸ್ ಅಂತ ನಿಮ್ಗೇನಾದರೂ ಐಡಿಯಾ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ. ನಾನು ಈ ಒಂದು ಲೊಕೇಶನ್ ಬಗ್ಗೆ ಡೀಟೇಲ್ಸ್ನ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ತುಂಬ ಚೆನ್ನಾಗಿದೆ ಈ ಒಂದು ಟೆಂಪಲ್. ಇದು ಆ್ಯಕ್ಚುಲಿ ಅದು ನೋಡೋದಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗಂತೂ. ಇದ್ರ ಬಗ್ಗೆ ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಫಾಲೋ ಮಾಡಿ.